ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಂದು ಸಮ್ಮರ್ ಪಾರ್ಟಿ ಮೇಕಪ್ ಟ್ಯುಟೋರಿಯಲ್ ಲುಕ್ನ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಒಂದು ಸ್ವೆಟ್ ಪ್ರೂಫ್ ಮತ್ತು ಲಾಂಗ್ ಲಾಸ್ಟಿಂಗ್ ಮೇಕಪ್ ಲುಕ್. ಸೊ ಬನ್ನಿ ನೋಡೋಣ ಹೇಗೆ ಈ ಮೇಕಪ್ ಲುಕ್ನ ಮಾಡೋದನ್ಬಿಟ್ಟು. ಮಾಯ್ಶ್ಚರೈಸ್ ಮಾಡೋಕ್ಕೆ ನಾನು ಇಲ್ಲಿ ಕ್ಲಿನಿಕ್ ಮಾಯ್ಶ್ಚರೈಸರ್ನ ತೊಗೊಂಡಿದ್ದೀನಿ. ನೀವು ರೆಗ್ಯುಲರಾಗಿ ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀರಾ ಆ ಮಾಯ್ಶ್ಚರೈಸರ್ನೇ ಅಪ್ಲೈ ಮಾಡ್ಕೋಬೋದು. ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೌಂಡೇಶನ್ ಬಂದು ಕೇಕಿಯಾಗಿ ಕಾಣೋದಿಲ್ಲ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಪ್ರೈಮರ್. ಸೊ ಇಲ್ಲಿ ನಾನು ನಿಕ್ಸ್ ಶೈನ್ ಕಿಲ್ಲರ್ ಪ್ರೈಮರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೇಸಿಗೆ ಕಾಲದಲ್ಲಿ ನಮ್ಮ ಫೇಸ್ ಬಂದುಬಿಟ್ಟು ತುಂಬಾ ಆಯಿಲಿ ಆಗೋಗುತ್ತೆ. ಸೊ ಆಯಿಲ್ನ ಮಿನಿಮೈಸ್ ಮಾಡೋಕ್ಕೆ ನಾನು ಇಲ್ಲಿ ನಿಕ್ಸ್ ಪ್ರೈಮರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಡಾರ್ಕ್ ಸರ್ಕಲ್ಸ್ನ ಹೈಡ್ ಮಾಡೋಕ್ಕೆ ಇಲ್ಲಿ ನಾನು FS40 ಕ್ರೈಲಾನ್ ಕನ್ಸೀಲರ್ನ ತೊಗೊಂಡಿದ್ದೀನಿ. ಸೊ ಇದನ್ನು ತಗೊಂಡು ನಾನು ನನ್ನ ಅಂಡರ್ ಐ ಸರ್ಕಲ್ಸ್ ಮತ್ತು ನನಗೆ ಎಲ್ಲೆಲ್ಲಿ ಮಾರ್ಕ್ಸ್ ಕಾಣುತ್ತೋ ಅಲ್ಲಲ್ಲಿ ನಾನು ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ. ಈಗ ನಾನು ಒಂದು ಬ್ಯೂಟಿ ಬ್ಲೆಂಡರ್ನ ತೊಗೊಂಡು ಇದನ್ನು ನೀಟಾಗಿ ಡ್ಯಾಬಿಂಗ್ ಮೋಷನಲ್ಲಿ ಈ ಥರ ನಾನು ಬ್ಲೆಂಡ್ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಬ್ಯೂಟಿ ಬ್ಲೆಂಡರ್ ಇಲ್ಲಾಂದರೆ ನೀವು ಬ್ರಷ್ನ ಕೂಡ ಯೂಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೋಬೋದು. ಈಗ ನಾನು ಈ ಪ್ಯಾಕ್ HD ಲಿಕ್ವಿಡ್ ಫೌಂಡೇಶನ್ನ ತೊಗೊಂಡಿದ್ದೀನಿ. ಇದರ ಶೇಡ್ ಬಂದುಬಿಟ್ಟು 2.5. ಇದನ್ನು ನಾನು ಸ್ವಲ್ಪ ತಗೊಂಡು ನಾನು ನನ್ನ ಕಂಪ್ಲೀಟ್ ಫೇಸಿಗೆ ಈ ಥರ ಅಪ್ಲೈ ಮಾಡ್ಕೊಳ್ತೀನಿ. ಈಗ ನಾನು ಬ್ಯೂಟಿ ಬ್ಲೆಂಡರ್ನ ತಗೊಂಡು ಇದನ್ನು ಡ್ಯಾಬಿಂಗ್ ಮೋಷನಲ್ಲೇ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಸೊ ಇದು ಬಂದುಬಿಟ್ಟು ಮೀಡಿಯಮ್ ಟು ಫುಲ್ ಕವರೇಜ್ ಫೌಂಡೇಶನ್. ಸೊ ಪಾರ್ಟಿ ಮತ್ತು ಫಂಕ್ಷನ್ಸ್ಗೆಲ್ಲ ಇದೊಂದು ಬಂದು ಬೆಸ್ಟ್ ಫೌಂಡೇಶನ್. ಈಗ ನಾನು ಅಂಡರ್ ಐನ ಕನ್ಸೀಲ್ ಮಾಡೋಕ್ಕೆ ಇಲ್ಲಿ ನಾನು ವೆಟ್ ಆ್ಯಂಡ್ ವೈಲ್ಡ್ ಕನ್ಸೀಲರ್ನ ತೊಗೊಂಡಿದ್ದೀನಿ. ಇದನ್ನು ನಾನು ಅಂಡರ್ ಐ ಸರ್ಕಲ್ಸ್ ಹತ್ರನೇ ಅಪ್ಲೈ ಮಾಡ್ಕೊಳ್ತೀನಿ. ತುಂಬ ಜನರು ಕೇಳ್ತಿರ್ತಾರೆ ಕನ್ಸೀಲರ್ನ ಹೇಗೆ ಚೂಸ್ ಮಾಡೋದನ್ಬಿಟ್ಟು. ಸೊ ಕನ್ಸೀಲರ್ ಬಂದುಬಿಟ್ಟು ಫೌಂಡೇಶನ್ಗಿಂತ ಒಂದು ಶೇಡ್ ನೀವು ಲೈಟರಾಗಿ ತೊಗೋಬೇಕು. ಸೊ ಈಗ ನಾನು ಒಂದು ಬ್ಯೂಟಿ ಬ್ಲೆಂಡರ್ನ ತೊಗೊಂಡು ಇದನ್ನು ಡ್ಯಾಬಿಂಗ್ ಮೋಷನಲ್ಲೇ ಇದನ್ನು ಬ್ಲೆಂಡ್ ಮಾಡ್ಕೊಳ್ತೀನಿ. ಈಗ ನಾನು ನನ್ನ ಫೌಂಡೇಶನ್ನ ಸೆಟ್ ಮಾಡೋಕ್ಕೆ ಇಲ್ಲಿ LA ಗರ್ಲ್ ಹೈ ಡೆಫಿನಿಷನ್ ಸೆಟ್ಟಿಂಗ್ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ನಾನು ಬ್ರಷಲ್ಲಿ ಈ ಥರ ತೊಗೊಂಡು ನಾನು ಕಂಪ್ಲೀಟ್ ಫೇಸಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಸೆಟ್ಟಿಂಗ್ ಪೌಡರ್ ಯೂಸ್ ಮಾಡೋದ್ರಿಂದ ನಿಮ್ಮ ಫೌಂಡೇಶನ್ ಬಂದುಬಿಟ್ಟು ಸ್ವೆಟ್ ಪ್ರೂಫ್ ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಐಬ್ರೋಸ್ನ ಫಿಲ್ ಮಾಡೋಕ್ಕೆ ನಾನು ಇಲ್ಲಿ ವೆಟ್ ಆ್ಯಂಡ್ ವೈಲ್ಡ್ ಐಬ್ರೋ ಕಿಟ್ ಪ್ಯಾಲೆಟ್ನ ತೊಗೊಂಡಿದ್ದೀನಿ. ಒಂದು ಆ್ಯಂಗ್ಯುಲರ್ ಬ್ರಷ್ನ ತೊಗೊಂಡು ನಾನು ನನ್ನ ಐಬ್ರೋಸ್ನ ಕಂಪ್ಲೀಟಾಗಿ ಫಿಲ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಪೌಡರ್ ಕಿಟ್ ಪ್ಯಾಲೆಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಪೌಡರ್ ಯೂಸ್ ಮಾಡೋದ್ರಿಂದ ನಿಮ್ಮ ಐಬ್ರೋಸ್ ಬಂದುಬಿಟ್ಟು ಅದು ಸ್ಮಜ್ ಆಗೋದಿಲ್ಲ. ಸೇಮ್ ಕನ್ಸೀಲರ್ನ ತೊಗೊಂಡು ನಾನು ಇಲ್ಲಿ ನನ್ನ ಐಬ್ರೋಸ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಐಬ್ರೋಸ್ ಬಂದುಬಿಟ್ಟು ತುಂಬಾ ಡಿಫೈನಾಗಿ ಕಾಣುತ್ತೆ. ಸೊ ಹಾಗಾಗಿ ನಾನು ಇದನ್ನು ಈ ಥರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಬ್ಯೂಟಿ ಬ್ಲೆಂಡರ್ನ ತೊಗೊಂಡು ಇದನ್ನು ಡ್ಯಾಬಿಂಗ್ ಮೋಷನಲ್ಲೇ ಈ ಥರ ಡ್ಯಾಬ್ ಮಾಡ್ಕೊಳ್ತೀನಿ. ಸೊ ಐ ಶ್ಯಾಡೋ ಅಪ್ಲೈ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಒಂದು ನಾರ್ಮಲ್ ಐ ಶ್ಯಾಡೋ ಪ್ಯಾಲೆಟ್ನ ತೊಗೊಂಡಿದ್ದೀನಿ. ಇದರಿಂದ ನಾನು ಈ ಡಾರ್ಕ್ ಬ್ರೌನ್ ಶೇಡ್ನ ತೊಗೊಳ್ತಾ ಇದ್ದೀನಿ. ಸೊ ಇದನ್ನು ತಗೊಂಡು ನಾನು ನನ್ನ ಅಪ್ಪರ್ ಲಿಡ್ಗೆ ಈ ಥರ ಅಪ್ಲೈ ಮಾಡ್ಕೊಳ್ತೀನಿ. ಐ ಶ್ಯಾಡೋನ ಇನ್ನೂ ಇಂಟೆನ್ಸಿಫೈ ಮಾಡೋಕ್ಕೆ ಇಲ್ಲಿ ನಾನು ಈ ಸೇಮ್ ಶೇಡ್ನೇ ತೊಗೊಂಡು ನಾನು ನನ್ನ ಅಪ್ಪರ್ ಕ್ರೀಸ್ ಮೇಲೆ ಈ ಥರ ಬ್ಲೆಂಡ್ ಮಾಡ್ಕೊಳ್ತೀನಿ. ನೀವು ಯಾವುದೇ ಪಾರ್ಟಿ ಅಥವಾ ಯಾವುದೇ ಫಂಕ್ಷನ್ಗೆ ಹೋಗ್ತಿದ್ರೆ ನೀವು ಈ ಥರ ಲುಕ್ನ ಮಾಡ್ಕೋಬಹುದು. ಈಗ ನಾನು ಈ ಪ್ಯಾಕ್ ಐ ಶ್ಯಾಡೋಯಿಂದ ಈ ಗೋಲ್ಡ್ ಶೇಡ್ನ ತೊಗೊಂಡು ನಾನು ನನ್ನ ಐಲಿಡ್ ಮಧ್ಯ ಅಪ್ಲೈ ಮಾಡ್ಕೊಳ್ತೀನಿ. ಈ ಐ ಶ್ಯಾಡೋ ಲುಕ್ನ ಕ್ರಿಯೇಟ್ ಮಾಡೋಕ್ಕೆ ಇಲ್ಲಿ ನಾನು ಬರೀ 2 ಐ ಶ್ಯಾಡೋನ ಯೂಸ್ ಮಾಡಿದ್ದೀನಿ. ಒಂದು ಬಂದು ಬ್ರೌನ್ ಐ ಶ್ಯಾಡೋ ಮತ್ತು ಒಂದು ಗೋಲ್ಡ್ ಐ ಶ್ಯಾಡೋ. ಇದೇ ಐ ಶ್ಯಾಡೋ ಪ್ಯಾಲೆಟ್ನಿಂದ ಈ ಬ್ರೌನ್ ಶೇಡ್ನ ತೊಗೊಂಡು ನಾನು ನನ್ನ ಲೋವರ್ ಲಿಡ್ಗೆ ಕೂಡ ಅಪ್ಲೈ ಮಾಡ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ನಿಮ್ಮ ಐ ಶ್ಯಾಡೋ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನಾನು ಇಲ್ಲಿ ಇನ್ಗ್ಲಾಡ್ ಜೆಲ್ ಐಲೈನರ್ನ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ನಾನು ಒಂದು ಸಿಂಪಲ್ ಆಗಿರೋ ವಿಂಗ್ ಐಲೈನರ್ ಲುಕ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಲಿಕ್ವಿಡ್ ಐಲೈನರ್ ಕೂಡ ಯೂಸ್ ಮಾಡ್ಕೋಬಹುದು ಈ ಲುಕ್ನ ಮಾಡೋಕ್ಕೆ. ಇದೇ ಸೇಮ್ ಜೆಲ್ ಐಲೈನರ್ ತೊಗೊಂಡು ನಾನು ನನ್ನ ವಾಟರ್ ಲೈನ್ ಹತ್ರ ಕೂಡ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಜೆಲ್ ಐಲೈನರ್ನ ನೀವು ಆ್ಯಸ್ ಅ ಕಾಜಲ್ ಮತ್ತು ಐಲೈನರ್ ಹಾಗೂ ಯೂಸ್ ಮಾಡ್ಕೋಬಹುದು. ಸೊ ಈಗ ನಾನು ಎಲ್ಫ್ ಕಾಂಟೋರ್ ಪ್ಯಾಲೆಟ್ನ ತೊಗೊಂಡಿದ್ದೀನಿ. ಇದರಿಂದ ಒಂದು ಲೈಟ್ ಶೇಡ್ನ ತೊಗೊಂಡು ನಾನು ನನ್ನ ಫೇಸಿಗೆ ಕಾಂಟೋರ್ ಮಾಡ್ಕೊಳ್ತೀನಿ. ಕಾಂಟೋರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೇಸ್ ಬಂದುಬಿಟ್ಟು ತುಂಬಾ ಡಿಫೈನಾಗಿ ಕಾಣುತ್ತೆ. ಸೊ ಹಾಗಾಗಿ ನಾನು ಕಾಂಟೋರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಪ್ಯಾಕ್ ಬೇಕ್ಡ್ ಹೈಲೈಟರ್ನ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ನಾನು ನನ್ನ ಚೀಕ್ ಬೋನ್ ಹತ್ರ ಮತ್ತು ನನ್ನ ನೋಸ್ ಹತ್ರ ಮತ್ತು ನಾನು ನನ್ನ ಕ್ಯೂಪಿಡ್ಸ್ ಬೋ ಹತ್ರ ಹೈಲೈಟ್ ಮಾಡ್ಕೊಳ್ತೀನಿ.
ಸೊ ಈಗ ನಾನು ನನ್ನ ಲಿಪ್ಸ್ನ ಫಿಲ್ ಮಾಡೋಕ್ಕೆ ಇಲ್ಲಿ ನಾನು ಒಂದು ಲಿಪ್ ಲೈನರ್ನ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ವೆಟ್ ಆ್ಯಂಡ್ ವೈಲ್ಡ್ ಲಿಪ್ ಲೈನರ್. ಇದು ಶೇಡ್ ಬಂದುಬಿಟ್ಟು ಪಿಂಕ್. ನಾನು ನನ್ನ ಲಿಪ್ಸ್ನ ಫಿಲ್ ಮಾಡೋಕ್ಕೆ ಇಲ್ಲಿ BH ಕಾಸ್ಮೆಟಿಕ್ ಲಿಪ್ ಪ್ಯಾಲೆಟ್ನ ತೊಗೊಂಡಿದ್ದೀನಿ. ಇದರಿಂದ ಈ ಡಾರ್ಕ್ ಮರೂನ್ ಶೇಡ್ನ ತೊಗೊಳ್ತಾ ಇದ್ದೀನಿ. ಸೊ ಈಗ ಒಂದು ಸ್ಮಾಲ್ ಬ್ರಷ್ನ ತೊಗೊಂಡು ನಾನು ನನ್ನ ಲಿಪ್ಸ್ಗೆ ಈ ಥರ ಫಿಲ್ ಮಾಡ್ಕೊಳ್ತೀನಿ. ಈಗ ನಾನು ಈ ಲ್ಯಾಕ್ಮಿ ಆಬ್ಸಲ್ಯೂಟ್ ವಾಲ್ಯೂಮೈಸಿಂಗ್ ಮಸ್ಕಾರಾನ ತೊಗೊಂಡಿದ್ದೀನಿ. ಈ ಮಸ್ಕಾರಾನ ತೊಗೊಂಡು ಜಸ್ಟ್ ನಾನು ನನ್ನ ಲ್ಯಾಶಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಈ ಮಸ್ಕಾರ ಬಂದುಬಿಟ್ಟು ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮತ್ತು ಇದೊಂದು ವಾಟರ್ ಪ್ರೂಫ್ ಮಸ್ಕಾರ. ಸೊ ಎಲ್ಲ ಪ್ರಾಡಕ್ಟ್ ಇನ್ಫಾರ್ಮೇಷನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲೋಗಿ ಚೆಕ್ ಮಾಡ್ಕೋಬಹುದು. ಸೊ ಇದು ಬಂದುಬಿಟ್ಟು ನನ್ನ ಫೈನಲ್ ಲುಕ್. ಸೊ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ನಂದು ಯಾವುದೇ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.